ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೊ ಸೆಕೆಂಡ್ ಪಿ ಸಿಯ ವಿದ್ಯಾರ್ಥಿಗಳಿಗೆ ಚಾಪ್ಟರಲ್ಲಿ ಬರುವಂತಹ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಈ ಕ್ವಶನ್ನ ಕರ್ನಾಟಕ ಪಿ ಯು ಬೋರ್ಡ್ ಅವರು ನಮಗೆ ಪ್ರೊವೈಡ್ ಮಾಡಿರ್ತಾರೆ. ಸೊ ಪ್ರತಿಯೊಂದು ಕ್ವಶನ್ನ ಆನ್ಸರ್ನ ಈಗ ತಿಳಿತಾ ಹೋಗೋಣ. ಸೊ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಎರರ್ ಇನ್ ಪೈಥಾನ್? ಸೊ ಆನ್ಸರ್ ಇಸ್ an error that occurs when the rules of the programming language are not followed. The next question. So what type of error is raised when you forget to close a parenthesis in Python? ಸೊ ನಾವು ಯಾವ ರೀತಿಯಾದಂಥ ಎರರ್ ರೈಸ್ ಆಗುತ್ತೆ. ಸೊ ಪ್ಯಾರಾಂಥಿಸಿಸ್ ನಾವು ಏನಾದರೂ ಕ್ಲೋಸ್ ಮಾಡಿಲ್ಲ ಅಂತಂದರೆ ಅಥವಾ ಮರೆತು ಬಿಟ್ಟರೆ ನಾವು ಯಾವ ರೀತಿ ಎರರ್ ಬರುತ್ತೆ. ಸೊ ಆನ್ಸರ್ ಈಸ್ ಸಿಂಟ್ಯಾಕ್ಸ್ ಎರರ್. ಸೊ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಅನದರ್ ನೇಮ್ ಫಾರ್ ಎ ಸಿಂಟ್ಯಾಕ್ಸ್ ಎರರ್ ಇನ್ ಪ್ರೋಗ್ರಾಮಿಂಗ್? ಸೊ ಈ ಒಂದು ಪ್ರೋಗ್ರಾಮಿಂಗ್ನಲ್ಲಿ ಸಿಂಟ್ಯಾಕ್ಸ್ ಎರರ್ಗೆ ಮತ್ತೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ ಪಾರ್ಸಿಂಗ್ ಎರರ್. So next question is, what happens when a syntax error is encountered in Python? Syntax error ಏನಾದರೂ ಕಂಡು ಬಂದಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಏನು ನಡೆಯುತ್ತೆ ಅಥವಾ ಏನು ನಡೆಯುತ್ತೆ? ಸೊ ಹಿಯರ್ ದ ಆನ್ಸರ್ ಈಸ್ ದ ಪ್ರೋಗ್ರಾಮ್ ಸ್ಟಾಪ್ಸ್ ಎಕ್ಸಿಕ್ಯೂಷನ್ ಅಂಟಿಲ್ ದ ಎರರ್ ಇಸ್ ಫಿಕ್ಸ್ಡ್. ಅಂದರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದನ್ನು ನಿಲ್ಲಿಸ್ಬಿಟ್ಟು ಸೊ ಅಲ್ಲಿರ್ತಕ್ಕಂಥ ಎರರನ್ನು ಫಿಕ್ಸ್ ಮಾಡುತ್ತೆ, ಅಂದರೆ ಸಾಲ್ವ್ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, which of the following is an example of a syntax error in Python? ಸೊ ಯಾವ ಒಂದು ಎಕ್ಸಾಂಪಲ್ಲು ಈ ಪೈಥಾನಲ್ಲಿ ಬರುವಂಥ ಸಿಂಟ್ಯಾಕ್ಸ್ ಎರರ್ಗೆ ಸೂಟಬಲ್ ಆಗಿ ಇದೆ? ಸೊ ಇಲ್ಲಿ ಫರ್ಗೆಟಿಂಗ್ ಟು ಕ್ಲೋಸ್ ಅ ಪ್ಯಾರಾಂಥಿಸಿಸ್ ಇನ್ ಎ ಫಂಕ್ಷನ್ ಕಾಲ್. ಫಂಕ್ಷನ್ ಕಾಲ್ ಮಾಡುವ ಸಂದರ್ಭದಲ್ಲಿ ನಾವೇನಾದರೂ ಪ್ಯಾರಾಂಥಿಸಿಸನ್ನು ಮರೆತರೆ ಸೊ ಅದು ನಮಗೆ ಸಿಂಟ್ಯಾಕ್ಸ್ ಎರರನ್ನು ಕೊಡುತ್ತೆ. ನೆಕ್ಸ್ಟ್ ಕ್ವಶನ್. ಹೌ ಡಸ್ ಪೈಥಾನ್ ಹ್ಯಾಂಡಲ್ ಎ ಪ್ರೋಗ್ರಾಮ್ ವಿತ್ ಎ ಸಿಂಟ್ಯಾಕ್ಸ್ ಎರರ್? ಸೊ ಪೈಥಾನ್ ಅನ್ನೋದು ಹೇಗೆ ಸಿಂಟ್ಯಾಕ್ಸ್ ಎರರ್ನ ಹ್ಯಾಂಡಲ್ ಮಾಡುತ್ತೆ? ಸೊ ಆನ್ಸರ್ ಈಸ್ ಪೈಥಾನ್ ಶೋಸ್ ಅನ್ ಎರರ್ ಮೆಸೇಜ್ ಆ್ಯಂಡ್ ಸ್ಟಾಪ್ಸ್ ಎಕ್ಸಿಕ್ಯೂಷನ್ ಅಂಟಿಲ್ ದ ಎರರ್ ಇಸ್ ಫಿಕ್ಸ್ಡ್. ಸೊ ಆ ಪೈಥಾನ್ ಏನು ಮಾಡುತ್ತೆ ಅಂದರೆ ಎರರ್ ಮೆಸೇಜನ್ನು ತೋರಿಸುತ್ತೆ ಹಾಗೂ ಆ ಎಕ್ಸಿಕ್ಯೂಷನ್ ಆಗೋದನ್ನು ಸ್ಟಾಪ್ ಮಾಡಿಕೊಂಡು ಎರರ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದಿ ಎರರ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ಸೆಗ್ಮೆಂಟ್ ಇನ್ ದ ಫಾಲೋಯಿಂಗ್ ಪ್ರೋಗ್ರಾಮಿಂಗ್ ಸೆಗ್ಮೆಂಟ್. ಸೊ ಇಫ್ ಮಾರ್ಕ್ಸ್ ಗ್ರೇಟರ್ ದೆನ್ 20 ಪ್ರಿಂಟ್ ಗುಡ್ ಸ್ಕೋರ್. ಸೊ ಯಾವ ಟೈಪ್ ಆಫ್ ಎರರ್ ಬಂದಿದೆ ಅಂದರೆ ಆ್ಯಕ್ಚುಲಿ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟಲ್ಲಿ ನಾವು ಪ್ಯಾರಾಂಥಿಸಿಸನ್ನು ಕ್ಲೋಸ್ ಮಾಡಿಲ್ಲ. ಸೊ ಇದು ಒಂದು ಸಿಂಟ್ಯಾಕ್ಸ್ ಎರರ್ ಅನ್ನೋದು ನಮಗೆ ತಿಳಿತಾ ಹೋಗುತ್ತೆ. ಸೊ ಆನ್ಸರ್ ಈಸ್ ಸಿಂಟ್ಯಾಕ್ಸ್ ಎರರ್. ನೆಕ್ಸ್ಟ್ ಕ್ವಶನ್. ವಿಚ್ ಎಕ್ಸೆಪ್ಷನ್ ಇಸ್ ರೈಸ್ಡ್ ವ್ಯಾನ್ ನಾಟ್ ಫಾಲೋಡ್ ದ ರೂಲ್ಸ್ ಆಫ್ ಪೈಥಾನ್ ಪ್ರೋಗ್ರಾಮ್? ಸೊ ಈಗಾಗಲೇ ತಿಳಿದಿರೋ ಹಾಗೆ ಪ್ರೋಗ್ರಾಮಿಂಗ್ನಲ್ಲಿ ಬರುವಂಥ ಕೆಲವೊಂದು ರೂಲ್ಸನ್ನು ನಾವು ಫಾಲೋ ಮಾಡಿಲ್ಲ ಅಂತಂದರೆ ಸಿಂಟ್ಯಾಕ್ಸ್ ಎರರ್ ಬಂದೇ ಬರುತ್ತೆ. ಹಿಯರ್ ದ ಆನ್ಸರ್ ಈಸ್ ಸಿಂಟ್ಯಾಕ್ಸ್ ಎರರ್. The next question is, which of the following is a valid example of a syntax error in Python? So valid example ಏನಪ್ಪ ಅಂತ ಹೇಳಿದ್ರೆ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟಲ್ಲಿ ಮೊದಲದರಲ್ಲಿ ಸೊ ವಿತ್ ಪ್ಯಾರಾಂಥಿಸಿಸ್ ಡಬಲ್ ಕೋಟ್, ಓಪನಿಂಗ್ ಡಬಲ್ ಕೋಟ್ ಇದೆ, ಹೆಲೋ ವರ್ಲ್ಡ್, ಕ್ಲೋಸಿಂಗ್ ಡಬಲ್ ಕೋಟ್ ಇಲ್ಲ. ಸೊ ದ್ಯಾಟ್ ಈಸ್ ಅ ವ್ಯಾಲಿಡ್ ಎಕ್ಸಾಂಪಲ್ ಫಾರ್ ಸಿಂಟ್ಯಾಕ್ಸ್ ಎರರ್. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10. In the following Python code, what is a syntax error? ಸೊ ಏನಿದೆ ಸಿಂಟ್ಯಾಕ್ಸ್ ಎರರ್? ಫಾರ್ ಎಕ್ಸಾಂಪಲ್, ಇಫ್ ಎ ಈಕ್ವಲ್ ಟು 10 ಅಂತ ಇದೆ ಆ್ಯಂಡ್ ಪ್ರಿಂಟ್ ಎಕ್ಸ್ ಇಸ್ 10. ಸೊ ಇದರಲ್ಲಿ ಇಫ್ ಕಂಡೀಷನ್ನಲ್ಲಿ ನಮಗೆ ಕೋಲನ್ ಮಿಸ್ಸಿಂಗ್ ಆಗಿದೆ, ಬಟ್ ಇಲ್ಲಿ ಆಪ್ಷನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ ಕೋಲನ್ ಇಸ್ ಮಿಸ್ಸಿಂಗ್ ಬಿಫೋರ್ ದ ಪ್ರಿಂಟ್ ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ ಆಪ್ಷನ್ ಇಸ್ ದ ಕಂಡೀಷನ್ ಹ್ಯಾಸ್ ಅ ಮಿಸ್ಸಿಂಗ್ ಪ್ಯಾರಾಂಥಿಸಿಸ್ ಆ್ಯಂಡ್ ಆಪ್ಷನ್ ಸಿ ಕೋಲನ್ is missing after the if condition. So option C is the best answer. So option C. The next one. What is an exception in program? Exception andre ಏನು? So exception ಅಂತ ಅಂದರೆ a type of error that occur during the execution of a program. ಅಂದರೆ ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಮಾಡುವಂಥ ಸಂದರ್ಭದಲ್ಲಿ ಬರುವಂಥ ಟೈಪ್ಸ್ ಆಫ್ ಎರರ್ಸ್ ಇಸ್ ಕಾಲ್ಡ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಆನ್ ಎಕ್ಸೆಪ್ಷನ್ ಇನ್ ಪೈಥಾನ್? ಸೊ ಈಗ ಮತ್ತೆ ಅದೇ ರೀತಿಯಾದಂಥ ಕ್ವಶನ್. ಸೊ ಎಕ್ಸೆಪ್ಷನ್ ಅಂದರೆ ಏನಂತ ಹೇಳಬಹುದು. ಸೊ ಇಟ್ ಇಸ್ ಅ ಪೈಥಾನ್ ಆಬ್ಜೆಕ್ಟ್ ದಟ್ ರೆಪ್ರೆಸೆಂಟ್ಸ್ ಆನ್ ಎರರ್. ಅದು ಒಂದು ರೀತಿಯಾದಂಥ ಆಬ್ಜೆಕ್ಟೇ, ಪೈಥಾನ್ ಆಬ್ಜೆಕ್ಟೇ, ಬಟ್ ಅದು ಏನು ಸೂಚಿಸುತ್ತೆ ಅಂದರೆ ಎರರ್ ಅದನ್ನು ಸೂಚಿಸುತ್ತೆ. ನೆಕ್ಸ್ಟ್. ವಾಟ್ ಹ್ಯಾಪನ್ಸ್ ವೆನ್ ಆನ್ ಎರರ್ ಅಕರ್ಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಎ ಪೈಥಾನ್ ಪ್ರೋಗ್ರಾಮ್? ಸೊ ಆಪ್ಷನ್ ಈಸ್ ಆನ್ ಎಕ್ಸೆಪ್ಷನ್ ಈಸ್ ರೈಸ್ಡ್. ಸೊ ಏನಾದರೂ ಎರರ್ ಬಂತಂದರೆ, ಎಕ್ಸಿಕ್ಯೂಷನ್ ಟೈಮಲ್ಲಿ ಎರರ್ ಬಂತಂದರೆ ಅಲ್ಲಿಗೆ ಎಕ್ಸೆಪ್ಷನ್ ರೈಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್. ವೈ ಶುಡ್ ಎಕ್ಸೆಪ್ಷನ್ಸ್ ಬಿ ಹ್ಯಾಂಡಲ್ಡ್ ಇನ್ ಪೈಥಾನ್?
ನಾವು ಏನಕ್ಕೆ ಈ ಎಕ್ಸೆಪ್ಷನ್ನ ಪೈಥಾನಲ್ಲಿ ಹ್ಯಾಂಡಲ್ ಮಾಡಬೇಕು? ಸೊ ಏನಕ್ಕೆ ಮಾಡಬೇಕಂದ್ರೆ ಟು ಪ್ರಿವೆಂಟ್ ಪ್ರೋಗ್ರಾಮ್ ಫ್ರಮ್ ಟರ್ಮಿನೇಟಿಂಗ್ ಅಬ್ನಾರ್ಮಲಿ. ಸೊ ಅಬ್ನಾರ್ಮಲ್ ಆಗಿ ಪ್ರೋಗ್ರಾಮ್ನ ಸ್ಟಾಪ್ ಆಗೋದನ್ನು ನಿಲ್ಲಿಸೋದಕ್ಕೆ ಅಥವಾ ಅದರಿಂದ ಕಾಪಾಡೋದಕ್ಕೆ ನಾವು ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಡಸ್ ದ ಕೀವರ್ಡ್ ಡೂ ಇನ್ ಆ್ಯನ್ ಎಕ್ಸೆಪ್ಷನ್ ಬ್ಲಾಕ್? ಸೊ ಯಾವ ಒಂದು ಕೀವರ್ಡ್ ನಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ? ಇಟ್ ಅಸೈನ್ಸ್ ದ ಎಕ್ಸೆಪ್ಷನ್ ಆಬ್ಜೆಕ್ಟ್ ಟು ಎ ವೇರಿಯಬಲ್. ಸೊ ಎಕ್ಸೆಪ್ಷನ್ ಆಬ್ಜೆಕ್ಟ್ ಏನು ಮುಂದಿರುತ್ತೆ ಅದನ್ನು ಒಂದು ವೇರಿಯಬಲ್ಗೆ ಅಸೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ವಾಟ್ ಈಸ್ ದ ಎಫೆಕ್ಟ್ ಆಫ್ ಯೂಸಿಂಗ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ಸ್ ಇನ್ ಪೈಥಾನ್? ಸೊ ನಮಗೆ ಇಲ್ಲಿ ಟ್ರೈ ಎಕ್ಸೆಪ್ಟ್ ಬ್ಲಾಕ್ಸ್ ಅನ್ನು ಏನಕ್ಕೂ ನಾವು ಪ್ರೋಗ್ರಾಮ್ಗಳಲ್ಲಿ ಬರೀತಾ ಹೋಗ್ತೀವಿ. ಸೊ ಏನಕ್ಕೆಪ್ಪ ಅಂತಂದರೆ ಇಟ್ ಪ್ರಿವೆಂಟ್ಸ್ ದ ಪ್ರೋಗ್ರಾಮ್ ಫ್ರಮ್ ಟರ್ಮಿನೇಟಿಂಗ್ ಅಬ್ರಪ್ಟ್ಲಿ. ಅಕಸ್ಮಾತ್ ಆಗಿ ನಮಗೆ ಪ್ರೋಗ್ರಾಮು ಸ್ಟಾಪ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಬಳಸ್ತಾ ಹೋಗ್ತೀವಿ. Next, what type of error does Python raise when a function receives an argument of the correct type but inappropriate value? ಸೊ ಕರೆಕ್ಟ್ ಡೇಟಾ ಇದ್ರೂ ಕೂಡ ಬೇರೆ ವ್ಯಾಲ್ಯೂ ನಮಗೆ ತೋರಿಸುತ್ತೆ. ಅದನ್ನು ನಾವು ಯಾವ ಎರರ್ ಅಂತ ಹೇಳ್ತೀವಿ ಅಂದರೆ ವ್ಯಾಲ್ಯೂ ಎರರ್. ಸೊ ಆಪ್ಷನ್ ಬಿ, ವ್ಯಾಲ್ಯೂ ಎರರ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಎಕ್ಸೆಪ್ಷನ್ ಇಸ್ ರೈಸ್ಡ್ ವೆನ್ ದ ಫೈಲ್ ಸ್ಪೆಸಿಫೈಡ್ ಇನ್ ಎ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಓಪನ್? ಸೊ ಯಾವುದೋ ಒಂದು ಫೈಲನ್ನು ನಾವು ಸ್ಪೆಸಿಫೈ ಆಗಿರ್ತಕ್ಕಂಥ ಫೈಲನ್ನು ಓಪನ್ ಮಾಡಬೇಕಂತಂದರೆ ಅದು ಓಪನ್ ಆಗೋದಿಲ್ಲ. ಇಟ್ ಕೆನಾಟ್ ಬಿ ಓಪನ್. ಸೊ ಯಾವುದಪ್ಪ ಅಂತಂದರೆ ಇನ್ಪುಟ್ ಔಟ್ಪುಟ್ ಎರರ್. ಸೊ ದಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಎಕ್ಸೆಪ್ಷನ್ ಇಸ್ ರೈಸ್ಡ್ ವ್ಯಾನ್ ದ ರಿಕ್ವೆಸ್ಟೆಡ್ ಮಾಡ್ಯೂಲ್ ಡೆಫಿನೇಷನ್ ಇಸ್ ನಾಟ್ ಫೌಂಡ್? ಸೊ ನಮಗೆ ಬೇಕಾಗಿರ್ತಕ್ಕಂಥ ಮಾಡ್ಯೂಲ್ನ ಡೆಫಿನೇಷನ್ ಮೆನ್ಷನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮಗದು ಸಿಗೋದಿಲ್ಲ. ಸೊ ಅದನ್ನು ಏನಂತ ಕರಿತೀವಿ ಅಂದರೆ ಇಂಪೋರ್ಟ್ ಎರರ್. ಸೊ ಆಪ್ಷನ್ ಬಿ, ದಟ್ ಈಸ್ ಇಂಪೋರ್ಟ್ ಎರರ್. ನೆಕ್ಸ್ಟ್ ಕ್ವಶನ್, which exception is raised when the end of a file condition is reached without reading any data by input? ಇನ್ಪುಟ್ ಮೆಥಡ್ ಯೂಸ್ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿಯಾದಂಥ ರೀಡಿಂಗ್ ಆಗಲಿ ನಡೆಯೋದಿಲ್ಲ. ಸೊ ಇಟ್ ವಿಲ್ ರೀಚ್ ಡೈರೆಕ್ಟ್ಲಿ ಟು ದ ಎಂಡ್ ಆಫ್ ದ ಫೈಲ್. ಸೊ ಅದು ಏನಪ್ಪ ಎರರ್ ಅಂತಂದರೆ UOF ಎರರ್, ದಟ್ ಈಸ್ ಎಂಡ್ ಆಫ್ ಫೈಲ್ ಎರರ್. ನೆಕ್ಸ್ಟ್ ಕ್ವಶನ್, ವಿಚ್ ಎಕ್ಸೆಪ್ಷನ್ ಇಸ್ ರೈಸ್ಡ್ ವ್ಯಾನ್ ಎ ಡಿವಿಷನ್ ಬೈ ಝೀರೋ ಆಪರೇಷನ್ ಇಸ್ ಪರ್ಫಾರ್ಮ್? ಸೊ ಡಿವಿಷನ್ ಮಾಡೋಂಥ ಸಂದರ್ಭದಲ್ಲಿ ನಮಗೆ ಝೀರೋ ಎರರ್ ಅಂತ ಬರುತ್ತೆ. ಯಾವಾಗ ಅಂತಂದರೆ ಡಿನಾಮಿನೇಟರ್ ವ್ಯಾಲ್ಯೂ ಝೀರೋ ಇದ್ದಾಗ ಬರುತ್ತೆ. ಆ ರೀತಿ ಬಂದಾಗ ನಮಗೆ ಆ ಒಂದು ಎಕ್ಸೆಪ್ಷನ್ ಏನಂತ ಕರಿತೀವಿ ಅಂದರೆ ಝೀರೋ ಡಿವಿಷನ್ ಎರರ್. ಸೊ ಆಪ್ಷನ್ ಡಿ, ಝೀರೋ ಡಿವಿಷನ್ ಎರರ್. ವಿಚ್ ಎಕ್ಸೆಪ್ಷನ್ ಇಸ್ ರೈಸ್ಡ್ ವ್ಯಾನ್ ಆನ್ ಇಂಡೆಕ್ಸ್ ಈಸ್ ಔಟ್ ಆಫ್ ರೇಂಜ್ ಇನ್ ಎ ಸೀಕ್ವೆನ್ಸ್? ಸೊ ನಮಗೆ ಇರ್ತಕ್ಕಂಥ ಒಂದು ಸೀಕ್ವೆನ್ಸಲ್ಲಿ ಯಾವುದೋ ಒಂದು ವ್ಯಾಲ್ಯೂನ ಔಟ್ ಆಫ್ ರೇಂಜಲ್ಲಿ ನಾವು ಆಕ್ಸೆಸ್ ಮಾಡಕ್ಕೆ ಹೋದರೆ ಯಾವ ಎರರ್ ಬರುತ್ತೆ ಅಂದರೆ ಆಪ್ಷನ್ ಸಿ, ಇಂಡೆಕ್ಸ್ ಎರರ್. So answer is option C, index error. Which exception is raised when a local or global variable name is not defined? So local variable ಮತ್ತು global variable name ಅನ್ನು ನಾವು ಕರೆಕ್ಟಾಗಿ ಡಿಫೈನ್ ಮಾಡಿಲ್ಲ ಅಂದರೆ ಯಾವುದು ಎರರ್ ಬರುತ್ತೆ ಅಂದರೆ ಇಟ್ಸ್ ಎ ನೇಮ್ ಎರರ್. ಆಪ್ಷನ್ ಬಿ, ನೇಮ್ ಎರರ್. ನೆಕ್ಸ್ಟ್, ವಿಚ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ಡ್ಯೂ ಟು ಇನ್ಕರೆಕ್ಟ್ ಇಂಡೆಂಟೇಷನ್? ಪ್ರೋಗ್ರಾಮಿಂಗ್ ಕೋಡಿಂಗ್ ಬರೀಬೇಕಾದ್ರೆ ನಾವು ಪ್ರಾಪರಾಗಿ ಇಂಡೆಂಟೇಷನ್ ಫಾಲೋ ಮಾಡಿದರೆ ಏನು ಎರರ್ ಬರುತ್ತೆ ಅಂದರೆ indentation error, that is option D, indentation error. Next question, which exception is raised when an operation or function is applied to an object of inappropriate data type? ಬೇರೆ ರೀತಿಯಾದಂಥ ಡೇಟಾ ಟೈಪ್ ನಮಗೆ ಏನಾದರೂ ದೊರೆತರೆ ಅದನ್ನು ಪ್ರೊಸೆಸಿಂಗ್ ಮೇಲೆ ಮಾಡಿದ್ರೆ ಸೊ ನಮಗೆ ಸಿಗುವಂಥದ್ದು ಟೈಪ್ ಎರರ್. ನೆಕ್ಸ್ಟ್, ವಿಚ್ ಇನ್ಬಿಲ್ಟ್ ಎಕ್ಸೆಪ್ಷನ್ ಇಸ್ ರೈಸ್ಡ್ when a file is not found? ನಮಗೆ ಬೇಕಾಗಿರುವಂಥ ಫೈಲ್ ನಮಗೆ ಅಲ್ಲಿ ಸಿಗಲಿಲ್ಲ, ಓಪನ್ ಆಗೋದಕ್ಕೆ ಅವಕಾಶ ಇಲ್ಲ. ಸೊ ಅಲ್ಲಿ ಫೈಲ್ ದೊರೆತಿಲ್ಲ ಅಂತಂದರೆ ಸೊ ವಿ ವಿಲ್ ಗೆಟ್ ಫೈಲ್ ನಾಟ್ ಫೌಂಡ್ ಎರರ್. ಸೊ ದಿಸ್ ಇಸ್ ದ ಆನ್ಸರ್, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ದ ರೈಸ್ ಸ್ಟೇಟ್ಮೆಂಟ್ ಇನ್ ಪೈಥಾನ್? ರೈಸ್ ಸ್ಟೇಟ್ಮೆಂಟ್ನ ಒಂದು ಪ್ರಾಮುಖ್ಯತೆ ಅಥವಾ ಉಪಯುಕ್ತತೆ ಏನಪ್ಪ ಅಂತಂದರೆ ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್. ಸೊ ಬಂದಿರುವಂಥ ಎಕ್ಸೆಪ್ಷನ್ ಏನು ಅನ್ನೋದನ್ನು ನಮಗೆ ಎಸೆಯುತ್ತೆ ಅಥವಾ ತೋರಿಸುತ್ತೆ. Next, which of the following is the correct syntax for raising an exception in Python? Python ಅಲ್ಲಿ ಬಳಸುವಂಥ ರೈಸಿಂಗ್ ಎಕ್ಸೆಪ್ಷನ್ನ ಸಿಂಟ್ಯಾಕ್ಸ್ ಏನಪ್ಪ ಅಂತಂದರೆ ಸೊ ರೈಸ್ ಎಕ್ಸೆಪ್ಷನ್ ಆಪ್ಷನಲ್ ಆರ್ಗ್ಯುಮೆಂಟ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ದ ಅಸರ್ಟ್ ಸ್ಟೇಟ್ಮೆಂಟ್ ಇನ್ ಪೈಥಾನ್? ಅಸರ್ಟ್ ಸ್ಟೇಟ್ಮೆಂಟ್ನ ಏನಕ್ಕೆ ಬಳಕೆ ಮಾಡ್ತೀವಿ ಪೈಥಾನಲ್ಲಿ ಅಂತ ಹೇಳಿದ್ರೆ ಸೊ ಟು ಟೆಸ್ಟ್ ಇಫ್ ಎ ಕಂಡೀಷನ್ ಈಸ್ ಟ್ರೂ ಆ್ಯಂಡ್ ರೈಸ್ ಆನ್ ಎಕ್ಸೆಪ್ಷನ್ ಇಫ್ ಇಟ್ ಈಸ್ ಫಾಲ್ಸ್. ಸೊ ಕೊಟ್ಟಿರುವಂಥ ಒಂದು ಕಂಡೀಷನ್ನ ಚೆಕ್ ಮಾಡಿ ಅದು ಟ್ರೂ ಅನ್ನೋದು ಪ್ರೂವ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಪ್ರೂವ್ ಆಗಿಲ್ಲ, ಫಾಲ್ಸ್ ಆಗಿತ್ತು ಅಂತಂದರೆ ಸೊ ರೈಸ್ ಆನ್ ಎಕ್ಸೆಪ್ಷನ್, ಒಂದು ಎಕ್ಸೆಪ್ಷನ್ನ ನಾವಲ್ಲಿ ರೈಸ್ ಮಾಡಬೇಕಾದ್ರೆ ಇಫ್ ಇಟ್ ಇಸ್ ಫಾಲ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್
in Python to raise an exception manually. So ಆಟೋಮೆಟಿಕಲಿ ಅಂದರೆ ಬೈ ಡಿಫಾಲ್ಟ್ ಅಥವಾ ಬಿ ಡಿ ಟಿನಲ್ಲಿ ನಾವು ಒಂದಷ್ಟು ಎಕ್ಸೆಪ್ಷನ್ನ ನಾವು ನೋಡಿರ್ಬೋದು. ಬಟ್ ಮ್ಯಾನ್ಯುವಲಿ ಎಕ್ಸೆಪ್ಷನ್ನ ನಾವು ರೈಸ್ ಮಾಡೋದಕ್ಕೆ ಯಾವ ಒಂದು ಸ್ಟೇಟ್ಮೆಂಟಿಂದ ಸ್ಟಾರ್ಟ್ ಮಾಡ್ತೀವಿ, ದಟ್ ಈಸ್ ರೈಸ್. ರೈಸ್ ಅನ್ನೋ ಕೀವರ್ಡಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸಿಂಟ್ಯಾಕ್ಸ್ ಫಾರ್ ಯೂಸಿಂಗ್ ಆ್ಯನ್ ಅಸರ್ಟ್ ಸ್ಟೇಟ್ಮೆಂಟ್? ಸೊ ಅಸರ್ಟ್ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ನ ಸಿಂಟ್ಯಾಕ್ಸ್ ಏನಪ್ಪ ಅಂತ ಹೇಳಿದ್ರೆ, ಅಸರ್ಟ್ then expression and within parentheses then arguments. So this is the correct syntax. What type of exception is raised when an assertion fails in a Python? ಸೊ ಯಾವ ರೀತಿಯಾದಂಥ ನಮಗೆ ಎಕ್ಸೆಪ್ಷನ್ ಬರುತ್ತೆ ಯಾವಾಗ ಅಸರ್ಷನ್ ಏನಾದರೂ ಫೇಲ್ ಆದಾಗ ಯಾವ ರೀತಿಯಾದಂಥ ಎರರ್ ಬರುತ್ತೆ ಅಂದರೆ ದಟ್ ಈಸ್ ಅಸರ್ಷನ್ ಎರರ್. ನೆಕ್ಸ್ಟ್, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪ್ರೋಗ್ರಾಮಿಂಗ್? ಸೊ ಮೂಲ ಉದ್ದೇಶ ಏನು, ಏನಕ್ಕೆ ಉಪಯುಕ್ತತೆ ಇದೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಪ್ರೋಗ್ರಾಮಿಂಗ್ ಅಂತಂದರೆ, ಟು ಮ್ಯಾನೇಜ್ ರನ್ ಟೈಮ್ ಎರರ್ಸ್ ಗ್ರೇಸ್ಫುಲ್ಲಿ. ಸೊ ರನ್ ಟೈಮ್ನಲ್ಲಿ ಅಥವಾ ಎಕ್ಸಿಕ್ಯೂಷನ್ ಟೈಮಲ್ಲಿ ಬರುವಂಥ ಮಿಸ್ಟೇಕ್ಸನ್ನು ಫುಲ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಲಿಬೇಕಾಗುತ್ತೆ. ವಾಟ್ ಈಸ್ ದ ಮೇನ್ ರೀಸನ್ ಫಾರ್ ಯೂಸಿಂಗ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್? ಸೊ ಅದೇ ಕ್ವಶನ್ನು ಬೇರೆ ರೀತಿಯಾಗಿ ಕೇಳಬಹುದು. ಸೊ ಹಿಯರ್ ಟು ಮ್ಯಾನೇಜ್ ಅನ್ಎಕ್ಸೆಪ್ಟೆಡ್ ಎರರ್ಸ್ ಅಂಡ್ ಮೇಂಟೈನ್ ಪ್ರೋಗ್ರಾಮ್ ಫ್ಲೋ. ಸೊ ಅನ್ಎಕ್ಸೆಪ್ಟೆಡ್ ಆಗಿ ಅಂದರೆ ಅನಿರೀಕ್ಷಿತವಾಗಿ ಬರುವಂಥ ಎರರ್ಸನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಆ್ಯಂಡ್ ಆಲ್ಸೋ ಪ್ರೋಗ್ರಾಮ್ ಫ್ಲೋನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗನ್ನು ಬಳಸುತ್ತೇವೆ. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ದ ಪೈಥಾನ್ ಇಂಟರ್ಪ್ರಿಟರ್ ಡೂ ವೆನ್ ಆನ್ ಎರರ್ ಅಕರ್ಸ್ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್? ಪೈಥಾನ್ ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಎರರ್ಸ್ ಬಂದಾಗ ಏನು ಮಾಡುತ್ತೆ, ರನ್ ಟೈಮ್ನಲ್ಲಿ ಏನು ಮಾಡುತ್ತೆ ಅಂತಂದರೆ, ಸೊ ಇಟ್ ಕ್ರಿಯೇಟ್ಸ್ ಆನ್ ಎಕ್ಸೆಪ್ಷನ್ ಆಬ್ಜೆಕ್ಟ್, ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. What is the process called when an exception object is created and handed over to the runtime system for handling? So ಇದು process ನಾವು ಏನಂತ ಕರಿತೀವಿ ಅಂದರೆ ಥ್ರೋಯಿಂಗ್ ಆ್ಯನ್ ಎಕ್ಸೆಪ್ಷನ್. ಅಂದರೆ ಒಂದು ಎರರ್ ಆಬ್ಜೆಕ್ಟ್ ಏನು ಕ್ರಿಯೇಟ್ ಮಾಡಿಕೊಂಡು ಆ ಕ್ರಿಯೇಟ್ ಆಗಿರ್ತಕ್ಕಂಥ ಎರರ್ ಆಬ್ಜೆಕ್ಟು ಸೊ ಇಟ್ ಈಸ್ ಹ್ಯಾಂಡೆಡ್ ಓವರ್ ಟು ದ ರನ್ ಟೈಮ್ ಸಿಸ್ಟಮ್ಗೆ ಕೊಡುತ್ತೆ. ಅಲ್ಲಿ ಸೊ ಬರುವಂಥ ಎಕ್ಸೆಪ್ಷನ್ನ ಪ್ರೋಸೆಸ್ ಮಾಡ್ತಾ ಹೋಗ್ತಾ ಅಥವಾ ಫಿಕ್ಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಈ ಪ್ರೋಸೆಸ್ಗೆ ನಾವು ಏನಂತ ಕರಿತೀವಿ ಅಂದರೆ ಥ್ರೋಯಿಂಗ್ ಆ್ಯನ್ ಎಕ್ಸೆಪ್ಷನ್ ಅಂತ ಕರಿತೀವಿ. ವಾಟ್ ಡಸ್ ದ ರನ್ ಟೈಮ್ ಸಿಸ್ಟಮ್ ಸರ್ಚ್ ಫಾರ್ ವ್ಯಾನ್ ಆ್ಯನ್ ಎಕ್ಸೆಪ್ಷನ್ ಇಸ್ ರೈಟ್? ಸೊ ರನ್ ಟೈಮ್ನ ಒಂದು ಸಿಸ್ಟಮ್ನಲ್ಲಿ ಸೊ ವ್ಯಾನ್ ಆ್ಯನ್ ಎಕ್ಸೆಪ್ಷನ್ ಇಸ್ ರೈಸ್, ಯಾವುದಾದ್ರು ಒಂದು ಎರರ್ ರೈಸ್ ಆದರೆ ಏನಾಗುತ್ತೆ? ಸೊ ಎ ಬ್ಲಾಕ್ ಆಫ್ ಕೋಡ್ ಕಾಲ್ಡ್ ದಿ ಎಕ್ಸೆಪ್ಷನ್ ಹ್ಯಾಂಡ್ಲರ್ ದಟ್ ಕ್ಯಾನ್ ಹ್ಯಾಂಡಲ್ ದ ಎಕ್ಸೆಪ್ಷನ್. ಆ ಒಂದು ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡೋಕ್ಕೋಸ್ಕರನೇ ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲರ್ ಕ್ರಿಯೇಟ್ ಆಗುತ್ತೆ. ಸೊ ಆ ಎಕ್ಸೆಪ್ಷನ್ ಹ್ಯಾಂಡರು ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗುತ್ತೆ. ವಾಟ್ ಈಸ್ ದ ನೇಮ್ ಆಫ್ ದ ಬ್ಲಾಕ್ ಆಫ್ ಕೋಡ್ ದಟ್ ಹ್ಯಾಂಡಲ್ಸ್ ದ ಎಕ್ಸೆಪ್ಷನ್ ರೈಸ್ಡ್ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್? ಸೊ ನಮಗೆ ಪ್ರೋಗ್ರಾಮ್ ರನ್ ಮಾಡುವಂಥ ಸಂದರ್ಭದಲ್ಲಿ ಸೊ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡೋಕ್ಕೆ ಉತ್ಪತ್ತಿಯಾಗುವಂಥ ಒಂದು ಬ್ಲಾಕ್ನ ಏನಂತ ಕರಿತೀವಿ ಅಂದರೆ ದಟ್ ಈಸ್ ಕಾಲ್ಡ್ ಎಕ್ಸೆಪ್ಷನ್ ಹ್ಯಾಂಡಲ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಬೌಟ್ ಯೂಸಿಂಗ್ ಮಲ್ಟಿಪಲ್ ಎಕ್ಸೆಪ್ಟ್ ಬ್ಲಾಕ್ಸ್ ಇನ್ ಪೈಥಾನ್? ಸೊ ಇಲ್ಲಿ ಮಲ್ಟಿಪಲ್ ಎಕ್ಸೆಪ್ಟ್ ಬ್ಲಾಕ್ಸ್ ಕ್ಯಾನ್ ಬಿ ಯೂಸ್ ಟು ಹ್ಯಾಂಡಲ್ ಡಿಫ್ರೆಂಟ್ ಎಕ್ಸೆಪ್ಷನ್ ಸಪ್ರೇಟ್ಲಿ. ಸೊ ಬೇರೆ ಬೇರೆ ಇರುವಂಥ ಎಕ್ಸೆಪ್ಷನ್ಗಳನ್ನ ಬೇರೆ ಬೇರೆ ಸಿಚುವೇಶನ್ಗೆ ಸಂಬಂಧಪಟ್ಟಂತೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ರೈಟ್ ಮಲ್ಟಿಪಲ್ ಎಕ್ಸೆಪ್ಟ್ ಬ್ಲಾಕ್ಸ್. ವಾಟ್ ವಿಲ್ ಹ್ಯಾಪನ್ ಇಫ್ ಆನ್ ಎಕ್ಸೆಪ್ಷನ್ ಈಸ್ ಅರೈಸ್ಡ್ ಆರ್ ರೈಸ್ಡ್ ಇನ್ಸೈಡ್ ದ ಎಲ್ಸ್ ಬ್ಲಾಕ್ ಆಫ್ ಎ ಟ್ರೈ ಎಕ್ಸೆಪ್ಟ್ ಎಲ್ಸ್ ಸ್ಟ್ರಕ್ಚರ್? ಸೊ ಟ್ರೈ ಎಕ್ಸೆಪ್ಟ್ ಎಲ್ಸ್ ಸ್ಟ್ರಕ್ಚರಲ್ಲಿ ನಾವು ಏನಾದರೂ ಎಕ್ಸೆಪ್ಷನ್ ಏನಾದರೂ ರೈಸ್ ಆದರೆ ಏನಾಗುತ್ತೆ? ದ ಎಕ್ಸೆಪ್ಷನ್ ವಿಲ್ ನಾಟ್ ಬಿ ಕಾಟ್ ಆ್ಯಂಡ್ ವಿಲ್ ಪ್ರಾಪಗೇಟ್ ಔಟ್ಸೈಡ್ ದ ಬ್ಲಾಕ್. ಸೊ ಅಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಎಕ್ಸೆಪ್ಷನ್ನ ಕಾಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಇಟ್ ವಿಲ್ ಬಿ ಪ್ರಾಪಗೇಟ್ ಔಟ್ಸೈಡ್ ದ ಬ್ಲಾಕ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ದ ಎಲ್ಸ್ ಬ್ಲಾಕ್ ಇನ್ ಪೈಥಾನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಸೊ ಎಲ್ಸ್ ಬ್ಲಾಕ್ನಲ್ಲಿ ಆಗುವಂಥ ಒಂದು ಸಿಚುಯೇಷನ್ ಏನಪ್ಪ ಅಂದರೆ ಇಟ್ ಈಸ್ ಎಕ್ಸಿಕ್ಯೂಟೆಡ್ ಓನ್ಲಿ ಇಫ್ ನೋ ಎಕ್ಸೆಪ್ಷನ್ ಅಕರ್ಸ್ ಇನ್ ದ ಟ್ರೈ ಬ್ಲಾಕ್. ಸೊ ಯಾವಾಗ ಅದು ರನ್ ಆಗುತ್ತೆ ಅಂತಂದರೆ ಎಲ್ಸ್ ಬ್ಲಾಕು ಸೊ ಟ್ರೈ ಬ್ಲಾಕ್ನಲ್ಲಿ ಯಾವುದೇ ರೀತಿಯಾದ ಎಕ್ಸೆಪ್ಷನ್ ರೈಸ್ ಆಗಿಲ್ಲ ಅಂದರೆ, ಯಾವುದೂ ಬಂದಿಲ್ಲ ಅಂದರೆ ಫೈನಲಿ ಎಲ್ಸ್ ಬ್ಲಾಕ್ ಹೋಗುತ್ತೆ. ವಿಚ್ ಪೈಥಾನ್ ಕೀವರ್ಡ್ ಈಸ್ ಯೂಸ್ಡ್ ಟು ಹ್ಯಾಂಡಲ್ ದ ಎಕ್ಸೆಪ್ಷನ್ಸ್? ಸೊ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡೋದಕ್ಕೆ ಯಾವ ಒಂದು ಕೀವರ್ಡನ್ನು ಬಳಸ್ತಾರೆ? ದಟ್ ಈಸ್ ಎಕ್ಸೆಪ್ಟ್. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕೀವರ್ಡ್ಸ್ ಆರ್ ನಾಟ್ ಸ್ಪೆಸಿಫಿಕ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಯಾವುದನ್ನು ಬಳಸೋಕ್ಕಾಗೋದಿಲ್ಲ ಅಂದರೆ ದಟ್ ಈಸ್ ಎಲ್ಸ್. ನೆಕ್ಸ್ಟ್, what will happen if a try block contains a rise statement but there is no corresponding except block? So ಇದಕ್ಕೆ correct answer, the program will terminate with a traceback error. Next,
What happens if an exception is raised inside the try block, but no except block is present to catch it? So ಅವಾಗ ಏನಾಗುತ್ತೆ ಅಂತಂದ್ರೆ the program terminates with an error. What is the purpose of else block in a try except else statement? So to run the code when no exception occurs in the try block. Which of the following is used to handle exception in Python? So try except we are going to use. In which block is the exception actually thrown? So exception ಎಲ್ಲಿ ನಿಜವಾಗ್ಲಿ throw ಆಗುತ್ತೆ ಅಂತಂದ್ರೆ in try block. Next, what will happen if an exception is raised but not caught in a try except block? So here next the program will terminate and display the trace flag. Which of the following will be executed if an exception is thrown and not caught? So then the finally block executes. Which of the following statements about the finally block is true? So here it will be executed whether or not an exception is raised. Which of the following is true about exception handling? So here it allows the program to continue execution even when an error occurs. What is the purpose of the final block in exception handling? So it always executes regardless of whether an exception was thrown or not. That is what finally. What is the role of the finally block in exception handling? So to execute the code after the exception is caught regardless of whether an exception occurred. What is the primary purpose of the finally clause in Python? So to ensure that the code runs regardless of whether an exception occurs. What happens if an exception is raised in the finally block? So here the execution is re-raised and the program terminates. Which keyword is used to raise or throw an exception in Python? So here you can use raise. What happens when an exception is raised in Python? So answer is the execution is propagated and can be caught in a try except block. Which of the following statements is true about the raise keyword? So it can be used to throw both predefined and custom exceptions. Which of the following statements is true about the raise statement? Next, if an exception is raised and not caught within the current function, what happens? So here the exception is passed to the next function call in the call stack. Now assertion questions. Assertion is zero division error is raised when a number is divided by 0. Next reason, division by 0 is undefined in mathematics and therefore not allowed in Python. Here the answer is both A and R are true and R is the correct expression of A. Next, assertion, type error is raised when an operator is supplied with a value of incorrect data. Reason, trying to concatenate a string and an integer without conversion causes a type error. So here is the answer. Both A and R are true and R is the correct expression of A. Next assertion, value error is raised when a function receives the value of the correct data type but inappropriate value. Reason, converting a non-numeric string to an integer using int ABC raises a value error. The answer is both A and R are true, but R is the correct expression of A. Index error occurs when trying to access an index that is out of range of the list. Lists in a Python start indexing from 1. So answer A is true, but R is false. Assertion, each time an error is detected in a program, the Python interpreter rises in exception. Reason, exception handlers are designed to execute when a specific exception is raised. So answer is A is false, but R is true. Programmers can only raise exception using the raise statement in Python. The assert statement can also be used to forcibly raise exception in Python. Here answer A is false, but R is true. The raise statement can be used to throw an exception in Python. Reason, the raise statement is used only for handling exceptions that are caught by the try block.
Answer is A is true, but R is false. An assert statement in Python is used to test an expression in the program code. If the result is false, an assertion error is raised. Reason: the assert statement is generally used at the beginning of the function or after a function call to check for valid input. Answer is both assertion and reason are true, but reason is not the correct expression of assertion. Each and every exception has to be handled by the programmer to avoid the program from crashing abruptly. This is done by writing additional code in a program to give proper messages. So both A and R are true, but R is not the correct expression of A. In Python, the else block in a try except else construct is executed only when no exception is cited in the try block. Reason: the except block runs only if an exception occurs in the try block. Otherwise, the control moves to the else block if it exists. So here, both A and R are true, and R is the correct expression of A. So, my dear students, so totally we have completed 70 questions, multiple choice questions. So, in case if you have any doubts in this video, you can ask me the doubts. So, ಯಾರಿಗಾದ್ರು ಇನ್ನೂ ಡೌಟ್ ಇದೆ, ಈ ಕ್ವಶನ್ಸ್ ಅರ್ಥ ಆಗಿಲ್ಲ, ಈ ಒಂದು ಆಪ್ಷನ್ಸ್ ಹೇಗೆ ಬಂತು ಅನ್ನೋದು ಏನಾದರೂ ಇನ್ನೂ ಕೂಡ ಡೌಟ್ ಇದ್ದಲ್ಲಿ ಸೊ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿರುವಂಥ ಆನ್ಸರ್ಗಳಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ವ್ಯತ್ಯಾಸವಿದ್ದರೆ ನಮಗೆ ಕಮೆಂಟ್ ಮಾಡಿ. ಸೊ ಅದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಸರಿಪಡಿಸ್ತೇವೆ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಇನ್ನುಳಿದಂತಹ ಸ್ನೇಹಿತರು ಕೂಡ ನೀವು ಇದನ್ನು ತಿಳಿಸುವಿಗೆ ಅಂತ ಹೇಳ್ಕೊತಾ ಇದ್ದೀನಿ. ಸೊ once again, thank you for watching this in detail YouTube channel all in one. Thank you all.